ಎಲ್ಲರಿಗೂ ಅಧ್ಯಾಯ 11ಕ್ಕೆ ಸ್ವಾಗತ. ಆ, ಈ ವಿಡಿಯೋದಲ್ಲಿ ನಾನು ನನ್ನ ಡಯಟ್ ಬಗ್ಗೆ ಹೇಳ್ತೀನಿ. ಸೊ ನಾನು ಡೇ ಟು ಡೇ ರುಟೀನ್ ಹೇಗಿದೆ, ಸೊ ದೇರ್ ಇಸ್ ಎ ಚೇಂಜಸ್ ಆಯಿತಾ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಚೇಂಜಸ್ ಏನಿದೆ, ನನ್ನ ಕ್ಯಾಲರೀಸ್ ಎಷ್ಟಿದೆ ಅದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನನ್ನ ಡಯಟ್ ಬಗ್ಗೆ ಹೇಳ್ತೀನಿ ಅಂತ. ಆ್ಯಂಡ್ ಸೊ ವಿ ಆರ್ ಆ್ಯಕ್ಚುಲಿ ಪುಷಿಂಗ್ ಟುವರ್ಡ್ಸ್ ದ ಲೀನೆಸ್ಟ್ ಫಿಸಿಕ್ ಐ ಹ್ಯಾವ್ ಎವರ್ ಆ್ಯಡ್. ಸೊ ಆದಷ್ಟು ಫ್ಯಾಟ್ನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸೊ ವಿಲ್ ಟ್ರೈ ಟು ಬಿ ಮೋರ್ ಸ್ಟ್ರಿಕ್ಟ್ ದಿಸ್ ಟೈಮ್. ಸೊ ಯಾಕಂದರೆ ಓದ್ಸಲಿ ಮಾಡಬೇಕು ಅಂತ ಆ್ಯಕ್ಚುಲಿ ಮಾಡಿದ್ದೆ, ವೆರಿ ಗುಡ್ ಫ್ಲೋ ಅಲ್ಲಿದ್ದೆ. ಬಟ್ ಯುಗಾದಿ ಬಂದು ಮನೆಗೆ ಹೋಗ್ಬೇಕಾಯ್ತು. ಆಬ್ವಿಯಸ್ಲಿ ಮನೆಗೆ ಹೋದಾಗ ಆಳು ಮುಳು ಎಲ್ಲ ತಿಂದೆ. ಸೊ ಅದಕ್ಕೋಸ್ಕರ ಸೊ ಅಲ್ಲಿಂದ ಆಚೆ ಬರೋಕ್ಕೆ ನನಗೆ ಅಟ್ಲೀಸ್ಟ್ 2 ವೀಕ್ಸ್ ಬೇಕಾಯಿತು. ಸೊ ಸ್ವಲ್ಪ ಸ್ಟ್ರಿಕ್ಟಾಗಿ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಕ್ಯಾಲರೀಸ್ ಹೇಗಿರುತ್ತೆ, ನನ್ನ ಮ್ಯಾಕ್ರೋಸ್ ಹೇಗಿದೆ ಅದನ್ನ ಬಗ್ಗೆ ಡಿಸ್ಕಸ್ ಮಾಡೋದ. ಸೊ ಬನ್ನಿ. ಸೊ ಬೇಸಿಕ್ಲಿ ಫಸ್ಟು ನಾನು ತೋರಿಸ್ತೀನಿ. ಸೊ ನಾನು ಯೂಸ್ ಮಾಡೋದು ಇದು ಮೈ ಫಿಟ್ನೆಸ್ ಪಾಲ್ ಅಂತ ಆ್ಯಪು. ಸೊ ಈ ಆ್ಯಪಲ್ಲಿ ನಾನು ಏನೇ ತಿನ್ನೋದಾಗಲಿ ಫುಡ್ನ ಟ್ರ್ಯಾಕ್ ಮಾಡ್ತೀನಿ. ಸೊ ಅದು ಸುಮಾರು ತಿಂಗಳಿಂದ ಸುಮಾರು ಯು ಕ್ಯಾನ್ ಸೇ ಲೈಕ್ 2-3 ಇಯರ್ಸ್ ಬ್ಯಾಕಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಐ ವಿಲ್ ಟೆಲ್. ಯೂಶ್ವಲಿ ನಾನು ದಿನ ಸ್ಟಾರ್ಟ್ ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ನನ್ನ ಫುಡ್ನ ಲಾಗ್ ಮಾಡ್ತೀನಿ, ಓಕೆನಾ. ಸೊ ಫಸ್ಟು ಏನೇನು ತಿನ್ಬೇಕು ಅಂದ್ಕೊಂಡಿರ್ತು ಲಾಗ್ ಮಾಡಿಬಿಡ್ತೀನಿ. ಸೊ ಇವತ್ತು ಏನೇನು ತಿಂದಿದ್ದೀನಿ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಫಸ್ಟ್. ಸೊ ಟೋಟಲ್ ನಾನು ದಿನಕ್ಕೆ ತಿನ್ನೋದು 1600 ಕ್ಯಾಲರೀಸ್, ಅಂದರೆ 1600 ಕ್ಯಾಲರೀಸ್ ತಿಂತೀನಿ. 1600 ಕ್ಯಾಲರೀಸಲ್ಲಿ ಪ್ರೋಟೀನ್ಗೂ ಎಷ್ಟಿದೆ ಅಂದರೆ ಪ್ರೋಟೀನ್ 240 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಹೌದು ಜಾಸ್ತಿ, ಬಟ್ ಇಟ್ಸ್ ಫೈನ್. ಯಾಕೆಂದರೆ ನನ್ನ ಬಾಡಿಗೆ ಓಕೆ, ನಾನು ಅಡ್ಜಸ್ಟ್ ಆಗಿದೆ. ನನ್ನ ಪ್ರೋಟೀನ್ ನನ್ನ ಬಾಡಿ ಡೈಜೆಸ್ಟ್ ಮಾಡುತ್ತೆ. ಸೊ ಇಟ್ಸ್ ಫೈನ್, ನಾಟ್ ನೆಸೆಸರಿ, ಬಟ್ ಇಟ್ಸ್ ಫೈನ್. ನನ್ನ ಬಾಡಿ ವೆಯ್ಟ್ ಇರೋದು 66.45. ಇವತ್ತು ಬೆಳಗ್ಗೆ ಚೆಕ್ ಮಾಡಿದಾಗ, ಲೈಕ್ ಎಂಟಿ ಸ್ಟಮಕಲ್ಲಿ ಎದ್ದ ತಕ್ಷಣ ಚೆಕ್ ಮಾಡಿದಾಗ. ಸೊ ಅದಕ್ಕೆ ತಕ್ಕಂಗೆ ನನಗೆ ಬೇಕಾಗಿರೋದು ಆಲ್ಮೋಸ್ಟ್ 120 ಗ್ರಾಮ್ಸ್, 120 ಅಲ್ಲ 140 ಗ್ರಾಮ್ಸ್, ಮ್ಯಾಕ್ಸ್ 160 ಗ್ರಾಮ್ಸ್ ಅಷ್ಟೇ. ಸೊ ಐ ಟೇಕ್ ಅ ಲಿಟಲ್ ಮೋರ್ ಎಕ್ಸ್ಟ್ರಾ, ಐ ಫೀಲ್ ಗುಡ್ ವಿತ್ ಇಟ್ ಅಷ್ಟೇ. ಸೊ ಅದರಲ್ಲಿ ಏನು ಪ್ರೋಟೀನ್ ಮೇಜರ್ ಸೋರ್ಸ್ ಏನೋ ನಂದು ಚಿಕನ್ ಬ್ರೆಸ್ಟ್, ಆಬ್ವಿಯಸ್ಲಿ. ಒಂದು ನಿಮಿಷ. ಚಿಕನ್ ಬ್ರೆಸ್ಟ್. ಸೊ ಬೇಸಿಕಲಿ ನಾನು ನನ್ನ ಹಳೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನಾನು ಒಂದೊಂದು ಇದರಲ್ಲಿ ಆಲ್ಮೋಸ್ಟ್ 700 ಗ್ರಾಮ್ಸ್ ಇರುತ್ತೆ ಅಂತ. ಸೊ ಅದರಲ್ಲಿ ಬೆಳಗ್ಗೆ ತಿಂತಿದ್ದೆ. ಸೊ ಅದಕ್ಕೋಸ್ಕರ ಟೋಟಲ್ 700 ಗ್ರಾಮ್ಸ್ ತಿಂತೀನಿ. ಸೊ 700 ಗ್ರಾಮ್ಸ್ ಕಮ್ಮಿ ಆದಾಗ, ಅಂದರೆ 700 ಗ್ರಾಮ್ಸ್ ಬೇಯಿಸಿದಾಗ ಅದು ನಿಮ್ಗೆ ಆಲ್ಮೋಸ್ಟ್ 25% ಎವಾಪರೇಟ್ ಆಗುತ್ತೆ. ಸೊ ಬೇಸಿಕಲಿ ಲೈಕ್ 525 ಗ್ರಾಮ್ಸ್ ಆಫ್ ಚಿಕನ್ ಅಷ್ಟೇ ಸಿಗೋದು ನಿಮಗೆ. ಸೊ ಬೇಸಿಕಲಿ ನನಗೆ ಅದರಿಂದ ಎಷ್ಟು 160 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಾ ಇದೆ. ಸೊ ದಟ್ಸ್ ವೆರಿ ಗುಡ್ ಅಲ್ವಾ. ನನ್ನ ಪ್ರೋಟೀನ್ ಗೋಲ್ ಅಲ್ಲೇ ಹಿಟ್ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಸೊ 1 ಅಥವಾ 2 ಸ್ಕೂಪ್ಸ್ ಆಫ್ ವೇ ಪ್ರೋಟೀನ್ ಹಾಕ್ತೀನಿ. ಮೋರ್ ಪ್ರೋಟೀನ್ ಮೋರ್ ಗುಡ್, ಬಿಕಾಸ್ ಆದಷ್ಟು ಕಾರ್ಬೋಹೈಡ್ರೇಟ್ಸ್ನ ತುಂಬ ಕಮ್ಮಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಕಮ್ಮಿ ಸೋರ್ಸಿಂದ ಹಾಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಟ್ ಮೋರ್ ದೆನ್ 20 ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವತ್ತು ಸ್ವಲ್ಪ ಮೇಲೆ ಕೆಳಗೆ. ಸೊ ಇವತ್ತು ಆಲ್ರೆಡಿ 70 ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇದೆ. ಸೊ ಐ ಟ್ರೈ ಟು ಕೀಪ್ ಬಿಲೋ 20. ಸೊ ಅದಕ್ಕೋಸ್ಕರ ಸೊ ಆ ರೀತಿ ಜಾಸ್ತಿ ತಿಂದಾಗ ಮೇ ಬಿ ಐ ವಿಲ್ ಡೂ ಸಮ್ ಎಕ್ಸ್ಟ್ರಾ ಕಾರ್ಡಿಯೋ ಅಷ್ಟೇ. ಸೊ ಕಾರ್ಬೋಹೈಡ್ರೇಟ್ಸ್ ಎಲ್ಲಿಂದ ಬಂತು ಇವತ್ತು? ಫಸ್ಟ್ ಪ್ರೋಟೀನ್ ಕವರ್ ಮಾಡಿಬಿಡೋದ ಫಸ್ಟ್, ಅದು ಚಿಕನ್ ಬ್ರೆಸ್ಟು. ಸೊ ಆ್ಯಂಡ್ ಗ್ರೀಕ್ ಯೋಗಟ್ ಯಾವ ಗ್ರೀಕ್ ಯೋಗಟ್ ಅದನ್ನ ತೋರಿಸ್ತೀನಿ. ಸೊ ಗ್ರೀಕ್ ಯೋಗಟ್ ಕಾಣಿಸ್ತಿದ್ಯಾ? ಸೊ ಇದು. ಸೊ ಬೇಸಿಕಲಿ ಇದರಲ್ಲಿ ನಿಮಗೆ 1 ಕಪ್ ತಿಂದರೆ ನಿಮಗೆ 7 ಗ್ರಾಮ್ಸ್ ಆಫ್ ಪ್ರೋಟೀನ್ ಆ್ಯಂಡ್ 74 ಕ್ಯಾಲರೀಸ್. ಸೊ ದಟ್ಸ್ ವೆರಿ ಗುಡ್. ಸೊ ಅದನ್ನು ಯೂಸ್ ಮಾಡ್ತೀನಿ ನಾನು. 1 ಅಥವಾ 2 ಯೂಸ್ ಮಾಡ್ತೀನಿ ಡಿಪೆಂಡಿಂಗ್ ಆನ್ ಮೈ ಕ್ಯಾಲರೀಸ್. ಸೊ ಒಂದೊಂದು ದಿನ ಏನಾದ್ರು ಆಳು ಮುಳು ಬಾಯಿಗೆ ಹೋಗ್ಬಿಟ್ಟಾದಾಗ ಲೈಕ್ ಪ್ರೋಟೀನ್ ಬಾರ್ ಯೂಶ್ವಲಿ ಯೂಸ್ ಮಾಡ್ತೀನಿ. ಲೈಕ್ ನನ್ನ ಸೆಷನ್ಸ್ ಇದ್ದಾಗ, ಲೈಕ್ ಐ ಫೀಲ್ ಲೈಕ್ ಮೈ ಎಲೆಕ್ಟ್ರೋಲೈಟ್ಸ್ ಆರ್ ಗೋಯಿಂಗ್ ಟು ಎನರ್ಜಿ ತುಂಬ ಕಮ್ಮಿ ಆಗ್ತಾ ಇದೆ ಅಂದಾಗ, ನನ್ನ ಪರ್ಸ್ನಲ್ ಟ್ರೈನಿಂಗ್ ಕ್ಲೈಂಟ್ಸ್ನ ಟ್ರೈನ್ ಮಾಡ್ತಾ ಇರಬೇಕು, ಆಬ್ವಿಯಸ್ಲಿ ಡೌನ್ ಆಗುತ್ತೆ. ಆ ಟೈಮಲ್ಲಿ ಯೂಸ್ ಮಾಡ್ತೀನಿ. ಸೊ ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡಲ್ಲ, ಇವತ್ತು ಯೂಸ್ ಮಾಡಬೇಕಾಯ್ತು. ಸೊ ಅದಕ್ಕೋಸ್ಕರ ಆವಾಗ ಇದನ್ನು ಕ್ಯಾನ್ಸಲ್ ಮಾಡಿ ಆ ಥರ ಮಾಡೋದು ನಾನು. ಸೊ ಇವತ್ತು ಅದನ್ನು ತಿಂದಿದ್ದೀನಿ. ಆ್ಯಂಡ್ ಒಂದು ಮ್ಯಾಕ್ಸ್ ಪ್ರೋಟೀನ್ ಬಾರ್ ತಿಂದಿದ್ದೀನಿ. ಅದು ಕವರ್ ಎಸ್ಬಿಟ್ಟಿದ್ದೀನಿ. ಸೊ ಬಟ್ ಐ ಶೇರ್ ಯು ದ ಪಿಕ್. ಸೊ ಅದನ್ನ ಇದು ಅದು. ಸೊ ನೋಡ್ಕೊಳ್ಳಿ, ಇದರಲ್ಲಿ ನಿಮಗೆ ಎಷ್ಟು ಬರೋದಪ್ಪ, ಆಲ್ಮೋಸ್ಟು 213 ಕ್ಯಾಲರೀಸ್ ಬರ್ತಾಯಿದೆ ಆ್ಯಂಡ್ 10 ಗ್ರಾಮ್ಸ್ ಆಫ್ ಪ್ರೋಟೀನ್. ದಟ್ಸ್ ಗುಡ್. ಸೊ ಬಟ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ. ಸೊ ಇಟ್ಸ್ ಫೈನ್. ಆ್ಯಂಡ್ ಅದಾಯಿತು, ಪ್ರೋಟೀನ್ ಸೋರ್ಸಸ್ ಅದಾಯಿತು. ಮತ್ತು ವೇ ಪ್ರೋಟೀನ್ ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡೋದು ಅಂದರೆ ಸೊ ತೋರಿಸ್ತಿದ್ದೀನಿ.
ಸೊ ಇದು ನಾನು ಯೂಸ್ ಮಾಡೋದು ಆ್ಯಟಮ್ ಅಂತ ಆ್ಯಸ್ ಇಟ್ ಈಸ್ ಅವರ ಆ ಕಂಪ್ನಿಯಿಂದ. ಸೊ ಆ್ಯಟಮ್ ವೇ. ಸೊ ಇದರಲ್ಲಿ ನಿಮಗೆ ಸೊ ಎಷ್ಟಪ್ಪ ಯಾವ ಫ್ಲೇವರ್ ಇದು ಡಬಲ್ ರಿಚ್ ಚಾಕ್ಲೇಟ್ ಆ್ಯಂಡ್ ಇದು ಕುಕ್ಕೀಸ್ ಆ್ಯಂಡ್ ಕ್ರೀಮ್. ಸೊ ಐ ಯೂಸ್ 2 ಯಾಕಂದರೆ ನನಗೆ ಸೊ ಅಂದರೆ ಆಲ್ಮೋಸ್ಟ್ ನನಗೆ 27 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ. ಸೊ 27 ಗ್ರಾಮ್ಸ್ ಆಫ್ ಪ್ರೋಟೀನ್ ದಟ್ಸ್ ವೆರಿ ಗುಡ್. ಸೊ 2 ಸ್ಕೂಪು ಅಂದರೆ ಆಲ್ಮೋಸ್ಟ್ 54 ಆಯಿತು. ನಿನ್ಗೆ ಆಲೇ 200+ ಪ್ರೋಟೀನ್ ಹೋಗಿದೆ, ಪ್ರೋಟೀನ್ ಬಾರು ಇದು. ಸೊ ಇವತ್ತು ಪ್ರೋಟೀನ್ ಬಾರ್ ತಿಂದಿರೋದ್ರಿಂದ ಸೊ ಒಂದೇ ತಿನ್ನೋದು ನಾನು, ಒಂದೇ ಸ್ಕೂಪ್ ಹಾಕೋದು. ಆ್ಯಂಡ್ ಆಬ್ವಿಯಸ್ಲಿ ಓಟ್ಸ್ ಇದೆ, ಬಟ್ ಅದು ಯೂಸ್ ಮಾಡ್ತಾಯಿಲ್ಲ ಸದ್ಯಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ಇದು ಕ್ರಿಯೇಟಿನ್ ಯೂಸ್ ಮಾಡ್ತೀನಿ, ಬಟ್ ವಿತ್ ದ ಕ್ರಿಯೇಟಿನ್ ನಾನು ವೆರಿ ಇರ್ರೆಗ್ಯುಲರ್. ಯಾಕೆಂದರೆ ಕ್ರಿಯೇಟಿನ್ ನನಗೆ ಗೊತ್ತಿಲ್ಲ ಯಾಕೋ ಮರ್ತೋಗುತ್ತೆ, ಬಟ್ ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಮಸಲ್ ಬಿಲ್ಡಿಂಗ್ ಪ್ರೊಸೆಸ್. ಇದು ನ್ಯೂಟ್ರಾಬೇ ಅವ್ರದ್ದು. ಸೊ ಅದು ಆ್ಯಸ್ ಇಟ್ ಈಸ್ ಆ್ಯಟಮ್, ಇದು ನ್ಯೂಟ್ರಾಬೇ. ಸೊ ಐ ಡೋಂಟ್ ಕೇರ್ ಅಬೌಟ್ ಬ್ರ್ಯಾಂಡ್. ಸೊ ರೈಟ್ ನಾವು ನಾನು ಅದು ಅಷ್ಟೇ ವೆರಿ ಹೈ ಎಂಡ್ ಪ್ರೋಟೀನ್ ಬ್ರ್ಯಾಂಡ್ಸ್ ಲೈಕ್ ಮಸಲ್ ಬ್ಲೇಸ್ ಅಥವಾ ಮೈ ಪ್ರೋಟೀನ್ ಅದಕ್ಕೆ ಹೋಗಲ್ಲ. ಯಾಕಂದರೆ ಸೊ ಫಾರ್ ಮಿ ದ ಮೇನ್ ಸೋರ್ಸ್ ಆಫ್ ಪ್ರೋಟೀನ್ ಕಮ್ಸ್ ಫ್ರಮ್ ಚಿಕನ್. ಸೊ ಬೇಸಿಕಲಿ ಐ ಸ್ಟಿಕ್ ಟು ಚಿಕನ್. ಐ ಡೋಂಟ್ ವಾಂಟ್ ಮಚ್ ಆಫ್ ಮೈ ಬಜೆಟ್ ಟು ಗೋ ಔಟ್ ಆಫ್ ದ ಟ್ರ್ಯಾಕ್. ಸೊ ಅದಕ್ಕೋಸ್ಕರ ಬಜೆಟ್ನ ಮ್ಯಾನೇಜ್ ಮಾಡಬೇಕು. ಸೊ ಇದು ಅಲ್ವಾ, ಸೊ ಇಷ್ಟಲ್ಲದೆ ಬೇರೆ ಬೇರೆ ಸಪ್ಲಿಮೆಂಟ್ಸ್ ಇಲ್ಲ, ಅದಕ್ಕೋಸ್ಕರ ಇದು. ಆ್ಯಂಡ್ ಅದು ಸೊ ಆ್ಯಸ್ ಲಾಂಗ್ ಅದು ಜೆನ್ಯೂನ್ ಪ್ರಾಡಕ್ಟ್, ಐ ಹ್ಯಾವ್ ಬೀನ್ ಯೂಸಿಂಗ್ ಇಟ್ ಫಾರ್ ಸಚ್ ಲಾಂಗ್ ಟೈಮ್. ಸೊ ದಟ್ಸ್ ವೆರಿ ಗುಡ್. ಐ ಆಮ್ ಸೀಯಿಂಗ್ ಗುಡ್ ರಿಸಲ್ಟ್ಸ್ ವಿತ್ ದ್ಯಾಟ್. ಸೊ ಇಟ್ಸ್ ಫೈನ್. ಮೇನ್ ಸೋರ್ಸ್ ಆಫ್ ಪ್ರೋಟೀನ್ ಚಿಕನ್ನು, ಸೊ ಅದಕ್ಕೋಸ್ಕರ. ಆ್ಯಂಡ್ ಇದು ಕ್ರಿಯೇಟಿನ್ ಅದಾಯಿತು, ಅದನ್ನೆಲ್ಲ ಲೆಕ್ಕ ಹಾಕ. ಕ್ರಿಯೇಟಿನಲ್ಲಿ ಯೂಸ್ವಲಿ ಕ್ಯಾಲರೀಸ್ ಇರೋಲ್ಲ. ಆಯಿತು. ಸೊ ಪ್ರೋಟೀನ್ ಸೋರ್ಸಸ್ ಅಷ್ಟೇ, ದ್ಯಾಟ್ ಈಸ್ ಚಿಕನ್ ಬ್ರೆಸ್ಟ್, ದ್ಯಾಟ್ ಇಸ್ ಗ್ರೀಕ್ ಯೋಗರ್ಟ್, ಮೇ ಬಿ ಪ್ರೋಟೀನ್ ಬಾರ್ ಆರ್ ಮೇ ಬಿ ನಾಟ್, ಆ್ಯಂಡ್ ವೇ ಪ್ರೋಟೀನ್ ಅಷ್ಟೇ, 1 or 2 scoops. ಸೊ ಬೇಸಿಕ್ಲಿ ಅರೌಂಡ್ 220 ಗ್ರಾಮ್ಸ್ ಆಫ್ ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾವು ದ ಕಾರ್ಬೋಹೈಡ್ರೇಟ್ ಸೋರ್ಸ್ ನಾನು ಬೇಸಿಕ್ಲಿ ಏನು ತಿನ್ನೋಕ್ಕೆ ಟ್ರೈ ಮಾಡಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಲೈಕ್ ಕಾರ್ಬೋಹೈಡ್ರೇಟ್ಸ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ. ವಿ ಆರ್ ಯೂಶ್ವಲಿ ಯೂಸ್ ಟು ದ್ಯಾಟ್, ಆಯಿತಾ. ಸೊ ಎಲ್ಲೇ ಹೋಗಿ ಎನಿ ಫುಡ್ ಯು ಹ್ಯಾವ್ ಕಾರ್ಬೋಹೈಡ್ರೇಟ್ ಸೋರ್ಸ್ ಇರುತ್ತೆ. ಬಟ್ ವೆನ್ ಐ ಆಮ್ ಟ್ರೈಂಗ್ ಟು ರೆಡ್ಯೂಸ್ ಲೈಕ್ ಕಟ್ ಡೌನ್ ಕಂಪ್ಲೀಟ್ಲಿ. ಸೊ ನೋಡಿ ನಿಮಗೆ ಅದೇ ಬಾಡಿ ಬಿಲ್ಡಿಂಗ್ ಆ್ಯಂಡ್ ಫಿಟ್ನೆಸ್ಸಲ್ಲಿ ಇದು ವೆರಿ ತಿನ್ ಲೈನ್ ಇದೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇದು ಬೇಕಾಗುತ್ತೆ, ಸ್ವಲ್ಪ ಓಪನ್ ಮೈಂಡೆಡ್ ಇರಬೇಕಾಗುತ್ತೆ. ಯಾಕಂದರೆ ಲೈಕ್ ಆ್ಯಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ಫಿಟ್ನೆಸ್ ಇಸ್ ಜಸ್ಟ್ ದ ಪ್ರೊಸೆಸ್ ಯು ಎಂಜಾಯ್. ಲೈಕ್ ಓಕೆ ಫೈನ್, ಐ ಈಟ್ ವಾಟ್ ಎವರ್ ಐ ಲೈಕ್, ಬಟ್ ಸ್ಟಿಲ್ ಐ ಈಟ್ ಮೈ ಪ್ರೋಟೀನ್ ಗೋಲ್ಸ್, ಕ್ಯಾಲರಿ ಗೋಲ್ ಅದೆಲ್ಲ ಇರುತ್ತೆ. ದ್ಯಾಟ್ಸ್ ವಾಟ್ ಐ ಮೋಸ್ಟ್ ಆಫ್ ದ ಟೈಮ್ ಟ್ರೈ ಟು ಇಂಪ್ಲಿಮೆಂಟ್ ನನ್ನ ಬಾಡಿ ಬಿಲ್ಡಿಂಗ್ ಜರ್ನಿಯಲ್ಲಿ. ಸೊ ಅದನ್ನೇ ನಾನು ಮಾಡ್ತಾ ಇರೋದು. ಬಟ್ ಏನಾಗುತ್ತೆ ಅಂದರೆ ವೆನ್ ಯು ಆರ್ ಟ್ರೈಂಗ್ ಟು ಅಚೀವ್ ಎ ಸರ್ಟನ್ ಫಿಸಿಕ್, ವೆನ್ ಯು ಆರ್ ಟ್ರೈಂಗ್ ಟು ಗೋ ಲೈಕ್ ಸ್ಟೆಪ್ ಆನ್ ಎ ಸ್ಟೇಜ್ ಆರ್ ಟು ಜಸ್ಟ್ ಗೆಟ್ ರೆಡಿ ಟು ಸ್ಟೆಪ್ ಆನ್ ಎ ಸ್ಟೇಜ್ ಅಷ್ಟೇ, ಓಕೆನಾ. ಅದು ಮಾಡಬೇಕು ಅಂದರೆ ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ, ಸರ್ಟನ್ ವೇಸ್ ಯು ಹ್ಯಾವ್ ಟು ಗೋ. ಅಂದರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೋಗ್ಬೇಕಾಗುತ್ತೆ. ಸೊ ಸಮ್ ಸ್ಯಾಕ್ರಿಫೈಸಸ್ ಹ್ಯಾಸ್ ಟು ಬಿ ಮೇಡ್. ಸೊ ಅದಕ್ಕೋಸ್ಕರ ನಾನು ಆ ಕಾರ್ಬೋಹೈಡ್ರೇಟ್ಸ್ ಏನು ಅಂದರೆ ನಾನು ಟ್ರೈ ಮಾಡ್ತಾ ಇರೋದು ನಾನು ಆದಷ್ಟು ನನ್ನ ಮೈಂಡ್ ಸೆಟ್ಗೆ. ಬಿಕಾಸ್ ವಿ ಆರ್ ವೆರಿ ಯೂಸ್ ಟು ದ್ಯಾಟ್, ವೆರಿ ಕಂಟ್ರೋಲ್ಡ್ ಬೈ ಇಟ್. ಲೈಕ್ ಸುಮಾರು ಸಲ ಹೇಳಿದೆ, ನಮಗೆ ಯಾರೇ ಆಗಲಿ ನಂಗೆ ರೈಸ್ ತಿಂದೆ ಇರೋಕ್ಕಾಗಲ್ಲ ಕಣೋ, ರೈಸ್ ತಿಂದೆ ಇರೋಕ್ಕಾಗಲ್ಲ, ನಂಗೆ ಅದು ತಿಂದೆ ಇರೋಕ್ಕಾಗಲ್ಲ, ನಂಗೆ ಸ್ವೀಟ್ಸ್ ದಿನ ಬೇಕೇ ಬೇಕು, ಅದು ಎಲ್ಲ ಇದ್ದೇ ಇರುತ್ತೆ. ಬಟ್ ಅದಕ್ಕೋಸ್ಕರ ನಾನು ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡೋಕ್ಕೆ, ನನ್ನ ಮೈಂಡ್ ಸೆಟ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದ್ರಿಂದ ಸೊ ಐ ಜಸ್ಟ್ ಟ್ರೈ ಟು ರಿಡ್ಯೂಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಅಷ್ಟೇ ಗೋಲ್, ಇನ್ನೇನಿಲ್ಲ. ನನಗೆ ಎಲ್ಲರೂ ಅನ್ಬೋದು ಅವಶ್ಯಕತೆ ಇಲ್ಲ ಗುರು, ನೀನು ಟ್ರೈನರ್, ನೀನು ಸರ್ಟಿಫೈಡ್ ಆದರೂ ಇದು ಮಾಡ್ತಾಯಿದ್ದೆ ಅನ್ನೋದು. ಬಟ್ ಇಟ್ಸ್ ಫೈನ್, ಐ ಆಮ್ ಟ್ರೈಂಗ್ ಟು ವರ್ಕ್ ಆನ್ ದಿಸ್. ಸೊ ನಾನು ಆ್ಯಕ್ಚುಲಿ ಸ್ಟೇಜ್ ಹತ್ತಬೇಕು ಅಂತ ಇದ್ದೀನಿ, ಕಾಂಪೀಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಮೈ ಫಿಲಾಸಫಿ ಏನು ಅಂದರೆ, ನೀವು ಕಾಂಪೀಟ್ ಮಾಡಬೇಕು ಅಂದಾಗ ಆಬ್ವಿಯಸ್ಲಿ ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ತಾರೆ. ಫಸ್ಟ್ ಐ ವಿಲ್ ಹ್ಯಾವ್ ಟು ವಿನ್ ಅಗೇನ್ಸ್ಟ್ ಮೀ ಅಲ್ವಾ. ಸೊ ನನ್ನ ಮೈಂಡ್ ಸೆಟ್ನ ನಾನು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೆ ಆಬ್ವಿಯಸ್ಲಿ ಐ ಕಾಂಟ್ ಡೂ ಶಿಟ್ ಆನ್ ದ ಸ್ಟೇಜ್. ಅದಕ್ಕೋಸ್ಕರ ಬೆಳಗ್ಗೆ ಫಾಸ್ಟೆಡ್ ಕಾರ್ಡಿಯೋ ಮಾಡ್ತಾಯಿದ್ದೆ. ಸೊ ನನ್ನ ಫ್ರೆಂಡು ಏನೋ ಪೂಜೆ ಮಾಡ್ತಾಯಿದ್ದ ಅವನು. ಸೊ ಆಬ್ವಿಯಸ್ಲಿ ಬೇಸನ್ ಲಾಡು ತಂದುಕೊಟ್ಟ, ತುಂಬ ಸುಸ್ತಾಗಿತ್ತು ಯಾವ್ದು ಆ್ಯಂಡ್ ಅದಕ್ಕೋಸ್ಕರ ಹೊಂಟೋಯ್ತು ಒಳಗೆ. ಸೊ ಇಟ್ಸ್ ಫೈನ್, ಕಾಂಪನ್ಸೇಟ್ ಮಾಡ್ಕೋಬೇಕು, ಸ್ವಲ್ಪ ವಾಕ್ ಮಾಡಿ. ಸೊ ಅದರಿಂದ 173 ಕ್ಯಾಲರೀಸ್ ಬಂದಿದೆ. ಯೂಶ್ವಲಿ ತಿನ್ನಲ್ಲ ಅವನ್ನೆಲ್ಲ. ಯೂಶ್ವಲಿ ನಾನು ಅರುಣ್ ಐಸ್ ಕ್ರೀಮ್ಸ್ ಅವ್ರದ್ದು ಐಸ್ ಕ್ರೀಮ್ ಬರುತ್ತೆ, ಸೊ ಅದನ್ನು ಯೂಸ್ ಮಾಡ್ತೀನಿ ಕಾರ್ಬೋಹೈಡ್ರೇಟ್ಸ್ಗೆ. ಸೊ ಇಟ್ ಹ್ಯಾಸ್ ವೆರಿ ಲೆಸ್ ಕ್ಯಾಲರೀಸ್. ಲೈಕ್ ಒಂದು ತಿಂದರೆ ನಿಮಗೆ ಅರೌಂಡ್ 60-70 ಕ್ಯಾಲರೀಸ್ ದಟ್ ಐ ಕ್ಯಾನ್ ಈಸಿಲಿ ಮ್ಯಾನೇಜ್ ನನ್ನ ಕ್ಯಾಲರಿ ಬಜೆಟಲ್ಲಿ. ಸೊ ಅದಕ್ಕೂ ಯೂಸ್ ಮಾಡ್ತೀನಿ. ಬಟ್ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಕಂಟ್ರೋಲ್ ಮಾಡೋಕ್ಕೆ. ಆಬ್ವಿಯಸ್ಲಿ ಒಂದು ಸಲ ಹೋದರೆ ಲೈಕ್ ಐ ವಿಲ್ ಗೋ ಔಟ್ ಆಫ್ ಕಂಟ್ರೋಲ್. ಆ್ಯಂಡ್ ಸೊ ಕಂಟ್ರೋಲ್ ಹೋಗ್ತೀನಿ. ಅದಕ್ಕೆ ಟೀ ಕಾಫಿನೂ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ.
ಆ್ಯಂಡ್ ಐ ವಾಸ್ ರಿಯಲಿ ಗುಡ್ ಪ್ರೋಸೆಸ್ ಕ್ಲೀನಾಗಿ ಹೋಗ್ತಾ ಇದೆ. ಆ್ಯಂಡ್ ಯಾ ಸೊ ಆ್ಯಸ್ ಆಫ್ ನೌ ನನ್ನ ಬಾಡಿ ಹೇಳಿದ್ದಾಗೆ 66 ಆಗಿದೆ. ಸೊ ಯಾ ಇದು ನನ್ನ ಯೂಶ್ವಲಿ ಡಯಟ್ ಇರುತ್ತೆ, ಓಕೆನಾ. ಅದು ಒಂದು ಸಲ ನಿಮಗೆ ಎಲ್ಲದನ್ನೂ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಸೊ ಅದನ್ನ ನೋಡ್ಕೊಳ್ಳಿ. ಸೊ ಹೇಳ್ದಾಗೆ ನನ್ನ ಪ್ರೋಟೀನ್ ಸೋರ್ಸಸ್ ಏನು ಮೇಯ್ನ್ಲಿ ಚಿಕನ್ ಬ್ರೆಸ್ಟ್ ಇದೆಲ್ಲ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ನೀವು, ಯಾಕಂದರೆ ದಿಸ್ ಇಸ್ ವೆರಿ ಬೇಸಿಕ್ ಏನು ಎಲ್ಲ ಟೇಸ್ಟ್ ಗೀಸ್ಟ್ ಇರೋಲ್ಲ ನಾನು ಚಿಕನ್ ಮಾಡ್ಕೊಳ್ಳೋದ್ರಲ್ಲೂ. ಯು ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್, ಯು ಕ್ಯಾನ್ ಫೈಂಡ್ ಆಲ್ಟರ್ನೇಟಿವ್ಸ್, ಬಟ್ ಐ ಆಮ್ ಟ್ರೈಯಿಂಗ್ ಟು ವಿನ್ ಓವರ್ ಮೈ ಮೈಂಡ್, ದಟ್ಸ್ ವೈ ನಾನು ಇದನ್ನು ಫಾಲೋ ಮಾಡ್ತಾ ಇರೋದು. ಚಿಕನ್ ಬ್ರೆಸ್ಟ್ protein sources, chicken breast will cancel out protein thing, will cancel the protein bar, and whey protein 2 scoops and Greek yogurt. So basically ಎಷ್ಟಾಯಿತು, ಬೇಸಿಕಲಿ ಅರೌಂಡ್ 226 grams of protein ಅಲ್ಲೇ ಬಂದಿದೆ ನನಗೆ. ಗುಡ್. ಆ್ಯಂಡ್ ಕಾರ್ಬೋಹೈಡ್ರೇಟ್ ಸೋರ್ಸ್ ಲೈಕ್ ನಥಿಂಗ್ ಮೇಜರ್, ಮೇ ಬಿ ಸಮ್ ಆರ್ ದ ಅದರ್ ಸ್ಟಫ್ ಐ ವಿಲ್ ನಾಟ್ ಇನ್ಕ್ಲೂಡ್ ಕಾರ್ಬೋಹೈಡ್ರೇಟ್. ಸೊ ಅರೌಂಡ್ 1300 ಕ್ಯಾಲರೀಸ್, ಅರೌಂಡ್ 1200 ಕ್ಯಾಲರೀಸ್ ಆಗಿದೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ಗೆ ನಾನು ಸೌತೆಕಾಯಿ ಆಗಲಿ, ಅದು ಕಾರ್ಬೋಹೈಡ್ರೇಟ್ಸ್ ಅಲ್ಲ ಅದು, ಬಟ್ ಅದು ಹಾಳು ಮುಳು ತಿಂತಾ ಇರ್ತೀನಿ. ಮೇ ಬಿ 1-2 ಐಸ್ ಕ್ರೀಮ್ ಹೋಗ್ಬೋದು, ಮೇ ಬಿ ಅಲ್ಲಿ ಲೈಕ್ 100 to 120 ಕ್ಯಾಲರೀಸ್ ಹತ್ತಿರದಿಂದ ಇನ್ಕ್ಲೂಡ್ ಮಾಡ್ತೀನಿ. ಸೊ ಬೇಸಿಕಲಿ ನಾನು ಕಂಪ್ಲೀಟ್ ಮಾಡೋಕ್ಕೆ ಲೈಕ್ 1600 ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆ್ಯಂಡ್ ವಿಲ್ ನಾಟ್ ಟ್ರೈ ಟು ಗೋ ಮೋರ್ ದ್ಯಾನ್ ದ್ಯಾಟ್. ಬಟ್ ಸಮ್ ಆರ್ ದಟ್ ಟೈಮ್ ವಿಲ್ ಬೀಯಿಂಗ್ ಪ್ರಾಕ್ಟಿಕಲ್, ಲೈಕ್ ವರ್ಕ್ ಲೈಫ್ ಇರೋದ್ರಿಂದ ಸ್ವಲ್ಪ ಟೈಮ್ ಎನರ್ಜಿ ಡೌನ್ ಆದಾಗ ಪ್ರೀ ವರ್ಕೌಟ್ ಹಾಕೋದಿರುತ್ತೆ, ಅದೆಲ್ಲ ಮಾಡ್ತಾಯಿರ್ತೀನಿ. ಪ್ರೀ ವರ್ಕೌಟ್ ಅದ್ರ ಬಗ್ಗೆನೂ ಹೇಳ್ಬಿಡ್ತೀನಿ, ನಾನು ಯೂಸ್ ಮಾಡೋದು ಪ್ರೀ ವರ್ಕೌಟ್ ಅಂತ. ಆ್ಯಸ್ ಆಫ್ ನೌ ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ನಾನು GNC ಅವ್ರ ಪ್ರಾಡಕ್ಟು. ಸೊ GNC ಅವ್ರದ್ದು ಪ್ರೀ ವರ್ಕೌಟ್ ಆ್ಯಂಡ್ ಲೆಮನ್ ಫ್ಲೇವರ್, ಆ್ಯಂಡ್ ಇಟ್ ಹ್ಯಾಸ್ ಬೇಸಿಕ್ಲಿ 4 ಕ್ಯಾಲರೀಸ್, ಸೊ ಇಟ್ಸ್ ನಿಲ್ ಕ್ಯಾಲರೀಸ್. ಸೊ ಇದು ನಾನು ಯೂಶ್ವಲಿ ಎನರ್ಜಿ ಡೌನ್ ಆದಾಗ ಯೂಸ್ ಮಾಡ್ತೀನಿ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಲ್ಲ. ಸೊ ಲೈಕ್ 4-5 ಕ್ಯಾಲರೀಸ್ ಎಲ್ಲ ಇನ್ಕ್ಲೂಡ್ ಮಾಡಲ್ಲ. ಸೊ ಯಾ ಇಷ್ಟೇ ನಾನು ಮಾಡೋದು. ಸೊ ಇದನ್ನೇ ನಾನು ಹೇಳಬೇಕು ಅಂತಿದೆ. ಸೊ ಆ್ಯಂಡ್ ಈಗ ನಾನು ಅಡುಗೆ ಮಾಡ್ಕೊತೀನಿ, ಲೈಕ್ ಐ ವಿಲ್ ಜಸ್ಟ್ ಕುಕ್ ಚಿಕನ್, ನಥಿಂಗ್, ಏನು ಮಾಡಲ್ಲ, ಜಸ್ಟ್ ಚಿಕನ್ ಸ್ಲೈಸ್ ಮಾಡ್ತೀನಿ, ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್, ಆ್ಯಂಡ್ ಏರ್ ಫ್ರೈಯರ್ ಇದೆ, ಏರ್ ಫ್ರೈಯರ್ ತೆಗೆದು ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಅದಕ್ಕೆ ಜಸ್ಟ್ ಕುಕ್ ಮಾಡಿ ಇಡೋದಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ದಿಸ್ ಈಸ್ ಐ ವಿಲ್ ಟ್ರೈ ಟು ಮ್ಯಾನೇಜ್ ಇಟ್ ಫಾರ್ ಲೈಕ್ 1600 ಕ್ಯಾಲರೀಸ್ ಈಗಿದೆ. ಆಮೇಲೆ ಆಬ್ವಿಯಸ್ಲಿ ಅದರಲ್ಲಿ ತುಂಬ ಸ್ಟ್ರಿಕ್ಟ್ ಆದ್ರೂ ದ ಕಾರ್ಬೋಹೈಡ್ರೇಟ್ ಸೋರ್ಸ್ ಏನೂ ಇರೋಲ್ಲ. ವಿಲ್ ಟ್ರೈ ಟು ಇನ್ಕ್ಲೂಡ್ 1 or 2, ಎನರ್ಜಿ ತುಂಬ ಡೌನ್ ಆದಾಗ ಬೀಯಿಂಗ್ ಪ್ರಾಕ್ಟಿಕಲ್ ಐ ವಿಲ್ ಈಟ್ 1 or 2 ಐಸ್ ಕ್ರೀಮ್ಸ್ ಮೇ ಬಿ, ಬಟ್ ಐ ವಿಲ್ ಟ್ರೈ ನಾಟ್ ಟು ಡೂ ದ್ಯಾಟ್. ಆ್ಯಂಡ್ ವೆಲ್ ನೆಕ್ಸ್ಟ್ ವೀಕಲ್ಲಿ ಅಪ್ಡೇಟ್ ಕೊಡ್ತೀನಿ ಏಜ್ ಚೇಂಜಸ್ ಸಿಗಿದೆ. ನನ್ನ ವೆಯ್ಟ್ ಸದ್ಯಕ್ಕೆ 66.45 ಇದೆ. ನೆಕ್ಸ್ಟ್ ವೀಕ್ ಐ ವಿಲ್ ಟ್ರೈ ಟು ಗೋ ಡೌನ್ ಟು ಮ್ಯಾಕ್ಸ್, ಲೈಕ್ ನನ್ನ ಬಾಡಿಲಿರೋ ವಾಟರ್ನ ಕಂಪ್ಲೀಟ್ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಕಾರ್ಬೋಹೈಡ್ರೇಟ್ಸ್ನ ಕಟ್ ಮಾಡ್ತಾ ಇರೋದು. ಎನರ್ಜಿ ತುಂಬ ಕಮ್ಮಿ ಇರುತ್ತೆ. ಈಗ ನಾನೇನಿದೆ ಚಿಕನ್ ತಿಂತೀನಿ, ಒಂದು ಶೋ ನೋಡ್ತಾ ಇದ್ದೀನಿ. ಸೊ ಅದನ್ನ ಬೇಸಿಕಲಿ ಅದನ್ನ ನೋಡಿ 5 o'clockಗೆ ಸೆಷನ್ ಇದೆ. ಸೊ ಐ ಹ್ಯಾವ್ ಟು ಗೋ ಟು ಮೈ ಕ್ಲೈಂಟ್ಸ್ ಹೌಸ್, ಮನೆಗೆ ಹೋಗಬೇಕು, ಮನೆಯಲ್ಲಿ ಹೋಗಿ ಟ್ರೈನ್ ಮಾಡೋದು. ಸೊ ಅಷ್ಟೇ ಬೇಸಿಕಲಿ, ಇನ್ನೇನಿಲ್ಲ. ಆ್ಯಂಡ್ ಇದು ನನ್ನ ಸ್ಪೈಸಸ್ ಲಿಸ್ಟು. ಬೇಸಿಕಲಿ ನಾನು ಚಿಕನ್ಗೆ ಏನು ಯೂಸ್ ಮಾಡೋದು ಅಂದರೆ ಆರಿಗೆನೋ ಆ್ಯಂಡ್ ಸಾಲ್ಟು, ಇನ್ನೇನಾಯ್ತಪ್ಪ ಇದು ಗಾರ್ಲಿಕ್ ಗ್ರ್ಯಾನ್ಯೂಲ್ಸ್ ಆ್ಯಂಡ್ ಕ್ರಂಚಿ ಗ್ರ್ಯಾನ್ಯೂಲ್ಸ್, ಆ್ಯಂಡ್ ಅಷ್ಟೇ. ಮತ್ತು ಪೆಪ್ಪರ್ ಪೌಡರ್ ಇದೆ, ಪೆಪ್ಪರ್ ಮತ್ತು ಇನ್ನೇನಿದೆ ಎಲ್ಲ ಇದ್ದಾವೆ ಇಲ್ಲಿ. ಟರ್ಮರಿಕ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೇಸಿಕ್ ಸ್ಟಫ್, ವೆರಿ ಬೇಸಿಕ್ ಸ್ಟಫ್ ಅಷ್ಟೇ ಯೂಸ್ ಮಾಡೋದು. ಮತ್ತು ವೆಜೀಸ್ ಲೈಕ್ ಐ ವಿಲ್ ಯೂಸ್ ಮೇ ಬಿ ಕುಕುಂಬರ್. ಹೋದ ವೀಡಿಯೋದಲ್ಲಿ ಹಾಕಿದೆ ಲೆಟ್ಯೂಸ್ ಎಲ್ಲ ತುಂಬ ದಿನದಿಂದ ತಿಂತಿದ್ದೆ ಅದನ್ನ ತುಂಬ ದಿನ, ಬಟ್ ಇದಕ್ಕಿದ್ದಂಗೆ ಏನೋ ಮೂಡ್ ಹೊಂಟೋಯ್ತು ನನಗೆ. ಸೊ ಇಟ್ಸ್ ಫೈನ್, ಐ ಹ್ಯಾವ್ ಟು ಬಿ ಅಡ್ಯಾಪ್ಟೆಡ್ ಟು ದ ನ್ಯೂ ಥಿಂಗ್ಸ್ ಅಷ್ಟೇ. ಸೊ ಐ ಜಸ್ಟ್ ಕಟ್ ಡೌನ್ ಕುಕುಂಬರ್ನ ಕಟ್ ಮಾಡ್ತೀನಿ, ಲೈಕ್ 3-4 ಒಟ್ಟಿಗೆ ಕಟ್ ಮಾಡಿ ಅದನ್ನ ತಿಂತೀನಿ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಯಾ ದಿಸ್ ಈಸ್ ಹೌ ಥಿಂಗ್ಸ್ ಗೋ. ಆ್ಯಂಡ್ ನನ್ನ ಫ್ಯಾಟ್ಸ್ ವೆರಿ ಗುಡ್ ಇದೆ. ಆ್ಯಂಡ್ ಹೇಳಿದೆ 1 or ಲೈಕ್ ಬೇಕು ಅನಿಸ್ದಾಗ ಐ ಆಲ್ಸೋ ಆ್ಯಡ್ ಎಗ್ಸ್, ಲೈಕ್ 3 to 4 eggs ಆ್ಯಡ್ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ದ ಕ್ಯಾಲ್ರಿ ಆ್ಯಂಡ್ ದ ಬಜೆಟ್ ಆಫ್ ಮೈ ಕ್ಯಾಲ್ರೀಸ್ ಅಷ್ಟೇನಾ. ಸೊ ನೋಡ್ಕೊಂಡು ಮಾಡ್ತೀನಿ ಅಷ್ಟೇ. ಆ್ಯಂಡ್ ನೀವು ಯೂಸ್ ಮಾಡ್ಬೋದು MyFitnessPal ಅಥವಾ Healthify. ಸೊ ಇಫ್ ಯು ಡೂ ದ್ಯಾಟ್, ಇಫ್ ಯು ಆ್ಯಕ್ಚುಲಿ ಟ್ರ್ಯಾಕ್ ಯುವರ್ ಫುಡ್, ಪ್ರತಿದಿನ ಏನೇನು ತಿಂತಿದ್ರು ಟ್ರ್ಯಾಕ್ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಯು ವಿಲ್ ಸಿ ದ ಪ್ರೋಗ್ರೆಸ್. ನೀವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀರಾ, ಎಲ್ಲೆಲ್ಲಿ ಮಿಸ್ಟೇಕ್ ಜೊತೆಗೆ ಎಲ್ಲೆಲ್ಲಿ ಮಿಸ್ಟೇಕ್, ಆ್ಯಂಡ್ ನಿಮ್ಮ ಪ್ರೋಗ್ರೆಸ್ ಹೇಗಿದೆ ಯು ಕ್ಯಾನ್ ಆ್ಯಕ್ಚುಲಿ ಅಸೆಸ್. ನನ್ನ ಕ್ಲೈಂಟ್ಸ್ಗೆಲ್ಲ ನಾನು ಅದೇ ಹೇಳೋದು ಪ್ರತಿ ಸಲನೂ, ಮಾಡಿ ಟ್ರ್ಯಾಕ್ ಮಾಡಿ, ನಿಮ್ಮ ಸ್ಟೆಪ್ಸ್ ಟ್ರ್ಯಾಕ್ ಮಾಡಿ, ಅದು ಇದು ಅಂತ. ಸೊ ದ್ಯಾಟ್ಸ್ ಹೌ ಯು ಸ್ಟೇ ಆನ್ ಟ್ರ್ಯಾಕ್.
ಒಂದೊಂದು ದಿನ ಮೇಲೆ ಕೆಳಗೆ ಆಗ್ಬೋದು, ಬಟ್ ಸ್ಟಿಲ್ ಒನ್ಸ್ ಇಫ್ ಯು ಹ್ಯಾವ್ ದ ಹ್ಯಾಬಿಟ್ ಆಫ್ ಟ್ರ್ಯಾಕಿಂಗ್ ಫುಡ್, ಏನೇನು ತಿಂತಾ ಇದ್ದೀರಾ, ಆಗ ವೆಯ್ಟ್ ಲಾಸ್ ತುಂಬ ಈಸಿ ಆಗುತ್ತೆ. ನನ್ನ ಪ್ರತಿಯೊಬ್ಬರಿಗೆ ಹೇಳಿದ್ರು ಅದೇ ಸೀಕ್ರೆಟ್ ಏನು ವೆಯ್ಟ್ ಲಾಸ್ಗೆ, ಫ್ಯಾಟ್ ಲಾಸ್ಗೆ ಅಂತಾರೆ. ನಿಜ ಹೇಳಬೇಕು ಅಂದರೆ ಯಾವ ಸೀಕ್ರೆಟ್ಲೂ ಇಲ್ಲ, ಏನೂ ಇಲ್ಲ. ಇಟ್ಸ್ ಜಸ್ಟ್ ಫಾಲೋಯಿಂಗ್ ಸಿಂಪಲ್ ಸ್ಟಫ್, ಬಟ್ ಆ್ಯಕ್ಚುಲಿ ಫಾಲೋಯಿಂಗ್ ಇಟ್. ಯಾಕೆಂದರೆ ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಲೈಕ್ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಸ್ವಲ್ಪ ಕಮ್ಮಿ ತಿನ್ನಬೇಕು, ಓಡಾಟ ಜಾಸ್ತಿ ಮಾಡಬೇಕು ಅಂತ. ಬಟ್ ಸ್ಟಿಲ್ ದೇ ಚೂಸ್ ಟು ಲುಕ್ ಅವೇ ಫ್ರಮ್ ದ್ಯಾಟ್. ಆಯಿತಾ? ಎಲ್ಲರೂ ಅಷ್ಟೇ, ಎಲ್ಲ ಗೊತ್ತಿದ್ರು ಬೇರೆ ಕಡೆ ನೋಡ್ಬಿಡ್ತಾರೆ ಆ ಮೊಮೆಂಟಿಗೆ. ಲೈಕ್ ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಅಂತಾರೆ ಅದನ್ನು. ಆ ಮೊಮೆಂಟಿಗೆ ತಿನ್ನಬೇಕು ಅಷ್ಟೇ ತಿನ್ಬಿಡಬೇಕು. ಸೊ ದ್ಯಾಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ನಾಟ್ ಟು ಡೂ. ನನ್ನ ಬ್ರೈನ್ ನನಗೀಗ ಬೇಕು, ನನಗೂ ಈಗ ಆಬ್ವಿಯಸ್ಲಿ ತಿನ್ನಬೇಕು ಒಂದು ಹೊಟ್ಟೆ ತುಂಬ ರೈಸು ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ ನನಗೂ. ಬಟ್ ದ್ಯಾಟ್ಸ್ ವಾಟ್ ಅಲ್ಲ, ಲೈಕ್ ಟ್ರೈಂಗ್ ಟು ಗೋ ಅ ಲಿಟಲ್ ಹೈಯರ್ ದೆನ್ ನಾರ್ಮಲ್. ಸೊ ಆಬ್ವಿಯಸ್ಲಿ ಅವರೇಜ್ ಆಗಿರೋದು ಇಟ್ಸ್ ನಾಟ್ ಎ ಗುಡ್ ಚಾಯ್ಸ್. ಸೊ ಹೌ ಯು ಗೋ ಮೇಲೆ ಹೇಗೆ ಹೋಗೋದು, ಐ ಆ್ಯಕ್ಚುಲಿ ಫಿಗರ್ಡ್ ಇಟ್ಸ್ ಆ್ಯಕ್ಚುಲಿ ಫಸ್ಟ್ ಬೈ ಕಂಟ್ರೋಲಿಂಗ್ ಯುವರ್ ಮೈಂಡ್. ಸೊ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಅಷ್ಟೇ ನನ್ನ ಡಯಟು ಎಲ್ಲ. ಸೊ ಏನಾರು ಇದ್ದರೆ ಯು ಕ್ಯಾನ್ ಆ್ಯಕ್ಚುಲಿ ಕಮೆಂಟ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್. ವೆರಿ ಅಬ್ಸರ್ಡ್ ಅನ್ಸೋರೆ ನನ್ನ ಡಯಟ್, ಇಟ್ಸ್ ಫೈನ್, ಇಟ್ ಡಸಂಟ್ ಮ್ಯಾಟರ್, ಐ ಆಮ್ ಓಕೆ ವಿತ್ ದ್ಯಾಟ್. ಅಷ್ಟೇ. ಸೊ ನೋಡೋದ ನಮ್ಮ ಜರ್ನಿ ಹೇಗಿರುತ್ತೆ. ಬೈ ದ ಎಂಡ್ ಆಫ್ ದ ಇಯರ್ ನಾನು ಆ್ಯಕ್ಚುಲಿ ಐ ವಾಂಟೆಡ್ ಟು ಲೈಕ್ ಎಂಡ್ ಆಫ್ ದ ಇಯರ್ ಬೇಡ, ನನಗೆ ಫೋಟೋಶೂಟ್ ಇತ್ತು, ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಅದು ಆ್ಯಕ್ಚುಲಿ ಪೋಸ್ಟ್ಪೋನ್ ಆಗಿದೆ, ಹೇಳಿದ್ದೆ ಅನ್ಕೋತೀನಿ ಲಾಸ್ಟ್ ವೀಡಿಯೋದಲ್ಲಿ. ಬಟ್ ಐ ಆಮ್ ಟ್ರೈಂಗ್ ಟು ಗೆಟ್ ಡೌನ್ ವೆರಿ ಕಂಪ್ಲೀಟ್ಲಿ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ಓಕೆನಾ? ಆಬ್ವಿಯಸ್ಲಿ ಸದ್ಯಕ್ಕೆ ನಾನು ಎಲ್ಲ ಒಣಕ್ಲಿನ ಥರ ಕಾಣ್ತಾ ಇದ್ದೀನಿ. ಲೈಕ್ ಐ ಲುಕ್ಸ್ ವೆರಿ ಸ್ಕಿನಿ ಆನ್ ಟಿ ಶರ್ಟ್ಸ್ ಆರ್ ಬಟ್ಟೆ ಹಾಕೊಂಡಾಗ. ಬಟ್ ವೆನ್ ಐ ಆ್ಯಕ್ಚುಲಿ ರಿಮೂವ್ ಇಟ್ಸ್ ಓಕೆ. ಒಂದು ಅವರೇಜ್ ರೇಂಜ್ ಆಫ್ ಫಿಸಿಕ್ ಇದೆ. ಸೊ ದ್ಯಾಟ್ಸ್ ವಾಟ್ ಐ ವಿಲ್ ಟ್ರೈ ಟು ಅಚೀವ್. ಲೈಕ್ ಐ ವಿಲ್ ಟ್ರೈ ಟು ಮೇಕ್ ದ ಬೆಸ್ಟ್ ಆಫ್ ಇಟ್ ಅಷ್ಟೇ, ಏನೇನಿಲ್ಲ. ಸೊ ಇದೇ ಇನ್ನೇನಾರು ಇದೆಯಾ ಹೇಳೋಕ್ಕೆ? ಇನ್ನೇನು ಇಲ್ಲ. ಸೊ ಅದು ಹೋಗ್ತಾ ನಮ್ಮ ಜರ್ನಿ ಹೇಗಿದೆ ನೋಡೋದ. ಸೊ ಸಿಗೋದ ನೆಕ್ಸ್ಟ್ ವೀಡಿಯೋದಲ್ಲಿ ಅಷ್ಟೇ. ಸೊ ಹೊಟ್ಟೆ ಸಿಗ್ತಾ ಇದೆ, ಲೈಕ್ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ. ನನ್ನ ಅಜ್ಜಿ ಬಿಸಿಲು ಏನು ಲೈಕ್ ಇಟ್ಸ್ 3 in the afternoon, ಬಿಸಿಲು ದ ಪೀಕಲ್ಲಿದೆ. ಸೊ ಐ ಹ್ಯಾವ್ ಟು ಸ್ವಿಚ್ ಆನ್ ದ ಫ್ಯಾನ್ ಆನ್ ಮಾಡಿಲ್ಲ ವೀಡಿಯೋ ಮಾಡೋಕ್ಕೋಸ್ಕರ. ಫ್ಯಾನ್ ಆನ್ ಮಾಡಿ ಐ ವಿಲ್ ಜಸ್ಟ್ ಈಟ್, ಹ್ಯಾವ್ ಮೈ ಫುಡ್, ಐ ವಿಲ್ ವಾಚ್ ಆ್ಯಂಡ್ ಗೋ ಹ್ಯಾಂಡಲ್ ಮೈ ಸೆಷನ್. ಆ್ಯಂಡ್ ದ ಸೀಕ್ರೆಟ್ಸ್ ಐ ಆ್ಯಕ್ಚುಲಿ ಫರ್ಗಾಟ್. ಒಂದು ನಿಮಿಷ. This is my secret. This is how I actually stay suppressed for my craving. Like cravingsನ ಸಪ್ರೆಸ್ ಮಾಡೋದು ಇದು. Fuck all time. Pepsi Black, which has 0 sugar, and I really love it. So ಹೌದು, it's not good for your health, but it's fine. Like most of the time you eat good. ಇದು ಸೊ ಲೈಕ್ 100%ಅಲ್ಲಿ ನೀನು 90% ಗುಡ್ ಆಗ್ತಿದ್ದೋ, ಲೈಕ್ 1% ಜಂಕ್, ಇಟ್ಸ್ ಟೋಟಲಿ ಫೈನ್. ಸೊ ಆ್ಯಂಡ್ ಇಟ್ ಹ್ಯಾಸ್ 0 calories. ಸೊ ಫಕಿಂಗ್ ಐ ಲೈಕ್ ಇಟ್. ಅದಕ್ಕೋಸ್ಕರ ಸೊ ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಇಫ್ ಯು ಹ್ಯಾವ್ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ಸಿಕ್ಕಿದ್ರೆ ಯೂಸ್ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ ಇಟ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಫ್ಯಾಟ್ ಲಾಸ್ ಜರ್ನಿ. ಆ್ಯಕ್ಚುಲಿ ಸೋಡಾಸ್ನ ಚೇಂಜ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ನಾರ್ಮಲ್ ಇದ್ರೆ ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ, ಬಟ್ ಇದರಲ್ಲಿ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಶುಗರ್. But still you get that insulin resistance from this if you overuse it, abuse it just like me. But it's fine. So ನನ್ನ ಲೈಫ್ ಸ್ಟೈಲೇ ಬೇರೆ ನಂದು ಆಬ್ವಿಯಸ್ಲಿ. ಸೊ ಐ ಆಮ್ ಟ್ರೈಂಗ್ ಟು ಅಚೀವ್ ಎ ಪ್ರೊಫೆಷ್ನಲ್ ಕೆರಿಯರ್ ಇನ್ ದಿಸ್. ಲೈಕ್ ಇನ್ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ ಆಗ ಟ್ರೈ ಮಾಡೋದು ಲೈಕ್ ಏಮ್ ಮಾಡ್ತಾ ಇರೋದ್ರಿಂದ. ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ಐ ಹ್ಯಾವ್ ಟು ಸ್ಟಿಕ್. ಸೊ ಆ್ಯಂಡ್ ದಿಸ್ ವಿಲ್ ಬಿ ದ್ಯಾಟ್ ಒನ್ ಆಫ್ ದ್ಯಾಟ್. ಆ್ಯಂಡ್ ಸೊ ಅಷ್ಟೇ ಇವತ್ತಿನ ವೀಡಿಯೋ ಅಷ್ಟೇ ಇವತ್ತಿಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾಚ್ ಮಾಡೋದ. ನೆಕ್ಸ್ಟ್ ವೀಡಿಯೋ ಮೋಸ್ಟ್ಲಿ ಪ್ರಾಬಬ್ಲಿ ಜಿಮ್ಮಲ್ಲಿರುತ್ತೆ. ಸೊ ಕಿಚನಲ್ಲಿ ಇದ್ದೀವಿ ಈಗ. ಸೊ ನಾಟ್ ಮಚ್. ಒನ್ಸ್ ಐ ವಿಲ್ ಗೆಟ್ ದ ಫಿಸಿಕ್ ಅಪ್ಡೇಟ್ ತೋರಿಸ್ಬಿಡೋದ. ಸೊ ಆ್ಯಸ್ ಆಫ್ ನೌ ಹೀಗಿದೆ. ಸೊ ಆಬ್ವಿಯಸ್ಲಿ ಮೈ ಲೀನೆಸ್ಟಲ್ಲಿ ಇದ್ದೀನಿ. ಬಟ್ ಸ್ಟಿಲ್ ದಿಸ್ ಇದೆಯಲ್ಲ ಸ್ವಲ್ಪ ತೆಗಿಬೇಕು. ಇದಕ್ಕೋಸ್ಕರ ನಾನು ಲೈಕ್ ಐ ಆಮ್ ಟ್ರೈಂಗ್ ಟು ಗೋ 0 carbs. ಅಷ್ಟೇ. ಸೊ ಇವತ್ತಿಗೆ ಮುಗಿಸದ. ಸಿಗೋದು ನೆಕ್ಸ್ಟ್ ಅಧ್ಯಾಯದಲ್ಲಿ. ಅಧ್ಯಾಯ ಅನ್ನೊಂದಿಗೆ ಇಲ್ಲಿಗೆ ಮುಕ್ತಾಯ. ಬಾಯ್ ಅಲ್ಲಿ ತನಕ ಎಲ್ಲರಿಗೂ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸ್ಟಿಕ್ಕಿಂಗ್ ಅರೌಂಡ್.